66th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ mth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 1/n. ಓಕೆ, ಅವ್ರು ಕೊಟ್ಟಿರೋದೇನು am ಬಂದ್ಬಿಟ್ಟು ಓಕೆ 1/n ಅಂತ ಕೊಟ್ಟಿದ್ದಾರೆ. ಓಕೆ, ಸೊ am ನಾನು ಏನಂತ ಬರಿಬಹುದು, a ಪ್ಲಸ್ m ಮೈನಸ್ 1 ಇಂಟು ಡಿ ಅಂತ ಬರಿಬಹುದು ಇಸ್ ಈಕ್ವಲ್ ಟು 1/n. ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ nth ಟರ್ಮ್ ಇಸ್ 1/m. ಓಕೆ, nth ಟರ್ಮ್ ಏನ್ ಕೊಟ್ಟಿದ್ದಾರೆ, nth ಟರ್ಮ್ ಅಂದ್ರೆ an ಇಸ್ ಈಕ್ವಲ್ ಟು 1/m ಅಂತ ಕೊಟ್ಟಿದ್ದಾರೆ. an ನ ಏನಂತ ಬರಿಬಹುದು, a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರಿಬಹುದು ಇಸ್ ಈಕ್ವಲ್ ಟು 1/m. ಓಕೆ, ಸೊ ಇದು ಈಕ್ವೇಶನ್ 2. ಓಕೆ, ಸೊ ಈಗ ನಾವೇನ್ ಮಾಡೋಣ, ಇವೆರಡು ಈಕ್ವೇಶನ್ ನ ಸಾಲ್ವ್ ಮಾಡೋಣ. ಓಕೆ, ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಓಕೆ, ಸೊ ನಾನು ಇಲ್ಲಿ ಬರ್ಕೊಂತೀನಿ. ಒಂದು ಬಂದಿರೋದೇನು a ಪ್ಲಸ್ m ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 1/n. ಇದು ಈಕ್ವೇಶನ್ 1. ಈಕ್ವೇಶನ್ 2 ಏನು, a ಪ್ಲಸ್ n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 1/m. ಓಕೆ, ಸೊ a ಪ್ಲಸ್ m ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 1/n ಒಂದು, a ಪ್ಲಸ್ n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 1/m. ಓಕೆ, ಸೊ ಇವೆರಡನ್ನ ಸಾಲ್ವ್ ಮಾಡೋಣ ಎಲಿಮಿನೇಷನ್ ಮೆಥಡ್ ಇಂದ. ಓಕೆ, ಈಗ ನೀವು ನೋಡಿದ್ರೆ a ಸೇಮ್ ಇದೆ, ಇದನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಎರಡು ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ, ಸೈನ್ ಚೇಂಜ್ ಮಾಡಬೇಕು. ಸೊ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಇವರಿಬ್ಬರು ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, m ಮೈನಸ್ 1 ಇಂಟು ಡಿ ಮೈನಸ್ n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಓಕೆ 1/n ಮೈನಸ್ 1/m ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಇವರಿಬ್ಬರಲ್ಲಿ ಏನ್ ಕಾಮನ್ ಇದೆ, ಡಿ ಕಾಮನ್ ಇದೆ. ಡಿ ಕಾಮನ್ ತೆಗೆದ್ರೆ ಓಕೆ ಏನಾಗುತ್ತೆ, m ಮೈನಸ್ 1 ಮೈನಸ್ n ಮೈನಸ್ 1 ಉಳ್ಕೊಳುತ್ತೆ, ಡಿ ಕಾಮನ್ ತೆಗೆದ್ರೆ. ಈಗ ಇವ್ರಿಬ್ರಿಗೆ ಎಲ್ಸಿಎಂ ತಗೊಂಡ್ರಿ, n m ಗೆ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, nm ಆಗುತ್ತೆ. ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ, n ಕ್ಯಾನ್ಸಲ್, ಏನ್ ಉಳಿತು, m ಉಳಿತು, m ಬರಿತೀನಿ ಮೈನಸ್. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ, m ಕ್ಯಾನ್ಸಲ್, ಏನ್ ಉಳಿತು, 1 ಇಂಟು n ಉಳಿತು. ಓಕೆ, ಈಗ t ಇಂಟು ಓಕೆ ಇದು m ಮೈನಸ್ 1 ಮೈನಸ್ ಇಂಟು n ಮೈನಸ್ n ಮೈನಸ್ ಇಂಟು ಮೈನಸ್ ಪ್ಲಸ್ 1. ಓಕೆ, ಈಗ ಏನಾಗುತ್ತೆ, ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅರೇಂಜ್ ಮಾಡ್ತೀನಿ. ಇಲ್ಲಿ t ಇಂಟು m ಮೈನಸ್ n ಇಸ್ ಈಕ್ವಲ್ ಟು m ಮೈನಸ್ n ಹೋಲ್ ಡಿವೈಡೆಡ್ ಬೈ nm ಆಗುತ್ತೆ. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, d ಇಸ್ ಈಕ್ವಲ್ ಟು m ಮೈನಸ್ n, ಇದು ಇಂಟು m ಮೈನಸ್ n ಈ ಕಡೆ ಬಂದ್ರೆ ಡಿವೈಡ್ ಬೈ m ಮೈನಸ್ n ಇಂಟು ಇಲ್ಲಿ ಕೆಳಗಡೆ ಏನಿದೆ nm ಕೂಡ ಇದೆ, nm ಬರೀತೀನಿ. ಅವಾಗ ಏನಾಯ್ತು, m ಮೈನಸ್ n ಕ್ಯಾನ್ಸಲ್ ಆಯ್ತು, ಉಳ್ದಿದ್ದೇನು ಇಲ್ಲಿ 1. ಸೊ ಉಳ್ದಿದ್ದೇನು 1/nm. ಇದು ಡಿ ವ್ಯಾಲ್ಯೂ. ಓಕೆ, ಇದು ಡಿ ವ್ಯಾಲ್ಯೂ ಅಂತ ಗೊತ್ತಾಯ್ತು. ಈಗ ನಾನು ಎ ವ್ಯಾಲ್ಯೂ ಕಂಡುಹಿಡಬೇಕು, ಅದನ್ನ ಏನ್ ಮಾಡ್ತೀನಿ, ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪುಟ್ ಡಿ ಇಸ್ ಈಕ್ವಲ್ ಟು 1/nm ಇನ್ ಈಕ್ವೇಶನ್ 1. ಓಕೆ, ಸೊ ಈಕ್ವೇಶನ್ 1 ಏನಿತ್ತು ನೋಡ್ರಿ, ಈಕ್ವೇಶನ್ 1 ಬಂದ್ಬಿಟ್ಟು a ಪ್ಲಸ್ m ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 1/n. ಓಕೆ, ಅದನ್ನ ಬರಿತೀನಿ, a ಪ್ಲಸ್ m ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 1/n ಅಂತ ಇತ್ತು. ಇದು ಈಕ್ವೇಶನ್ 1. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a ಪ್ಲಸ್ m ಮೈನಸ್ 1 ಇಂಟು ಡಿ ಇದ್ದಲ್ಲೇನು 1/nm. ಓಕೆ, ಇಸ್ ಈಕ್ವಲ್ ಟು 1/n. ಸೊ ಈಗ ಏನಾಗುತ್ತೆ, a ಪ್ಲಸ್ ಇದೇನಾಯ್ತು m ಮೈನಸ್ 1 ಹೋಲ್ ಡಿವೈಡೆಡ್ ಬೈ nm ಆಗುತ್ತೆ ಇಸ್ ಈಕ್ವಲ್ ಟು 1/n. ಓಕೆ, ಸೊ ಈಗ a ಇಸ್ ಈಕ್ವಲ್ ಟು 1/n, ಈ ಪ್ಲಸ್ ಇರೋ ಟೋಟಲ್ ಹಾಕೊಂಡು ಹೋದ್ರೆ ಮೈನಸ್ ಆಫ್ ಮೈನಸ್ m ಮೈನಸ್ 1 ಹೋಲ್ ಡಿವೈಡೆಡ್ ಬೈ nm ಆಗುತ್ತೆ. ಈಗ ನೀವೇ ನೋಡ್ರಿ, ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, n nm ಗೆ ಎಲ್ಸಿಎಂ ತಗೊಂಡ್ರೆ nm ಬರುತ್ತೆ. ಫಸ್ಟ್ ನಂಬರ್ ತಗೊಳ್ರಿ, 1/n ಇಂಟು nm ಮಾಡ್ರಿ, ಅವಾಗ n ಕ್ಯಾನ್ಸಲ್ ಆಗಿ 1 ಇಂಟು m ಬರುತ್ತೆ ಮೈನಸ್. ಓಕೆ, ಈಗ ಸೆಕೆಂಡ್ ನಂಬರ್ ತಗೊಳ್ರಿ, m ಮೈನಸ್ 1 ಇಂಟು nm ಮಾಡಿದ್ರೆ nm ಕ್ಯಾನ್ಸಲ್, ಏನು ಉಳಿಯುತ್ತೆ, m ಮೈನಸ್ 1 ಉಳಿಯುತ್ತೆ. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಈಗ a ಇಸ್ ಈಕ್ವಲ್ ಟು m ಮೈನಸ್ ಮೈನಸ್ ಇಂಟು m ಮೈನಸ್ m ಮೈನಸ್ ಇಂಟು ಮೈನಸ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ nm. ಪ್ಲಸ್ m ಮೈನಸ್ m ಕ್ಯಾನ್ಸಲ್ ಆಯ್ತು, a ಇಸ್ ಈಕ್ವಲ್ ಟು ಏನು ಉಳಿತು, 1/nm. ಓಕೆ, ಸೊ ಈಗ ನಮಗೆ ಏನಂದ್ರೆ a ಕೂಡ 1/nm, ಅದೇ ರೀತಿ ಡಿ ಕೂಡ ಏನು 1/nm. ಓಕೆ,
ಸೊ ಎ ಕೂಡ ಸೇಮ್, ಡಿ ಕೂಡ ಸೇಮ್. ಓಕೆ, ಈಗ ಅವ್ರು ನಮಗೆ ಏನ್ ಫೈಂಡ್ ಮಾಡ ಅಂತ ಹೇಳಿದಾರೆ ನೋಡೋಣ. ಈಗ ಅವ್ರು ಏನ್ ಪ್ರೂವ್ ಮಾಡಂದ್ರೆ ಪ್ರೂವ್ ದಟ್ mnth ಟರ್ಮ್ ಇಸ್ 1. ಓಕೆ, ಸೊ ಈಗ ನಾವೇನ್ ಟು ಪ್ರೂವ್ ಬಂದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ mnth ಟರ್ಮ್ ಅಂದ್ರೆ ಎ ಆಫ್ mn ಇಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಈಗ ನೀವೇ ನೋಡ್ರಿ ಎ ಆಫ್ mn ನ ಹೆಂಗಂತ ಬರ್ಕೋಬಹುದು. ಎ ಆಫ್ mn ನ ಎ ಪ್ಲಸ್ mn ಮೈನಸ್ 1 ಇಂಟು ಡಿ ಅಂತ ಬರಿಬಹುದು. ಓಕೆ, ಸೊ ನಾರ್ಮಲ್ ಆಗಿ ಎನ್ ಇಸ್ ಈಕ್ವಲ್ ಟು ಏನ್ ಬರೀತಿದ್ವಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಎನ್ ಇದ್ದಲ್ಲಿ ಎನ್ ಮೈನಸ್ 1 ಬರ್ತಿದ್ವಿ. ಇಲ್ಲಿ ಎಮ್ ಎನ್ ಇದೆ ಅಂದ್ರೆ ಎಮ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರ್ಕೋಬೇಕು. ಓಕೆ, ಸೊ ಅದನ್ನ ಬರ್ದ್ವಿ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂ. ಎ ಎಮ್ ಎನ್ ಇಸ್ ಈಕ್ವಲ್ ಟು ಎ ಇದ್ದಲ್ಲಿ ಏನು 1 ಬೈ ಎನ್ ಎಮ್ ಪ್ಲಸ್ ಎಮ್ ಎನ್ ಮೈನಸ್ 1, ಡಿ ಇದ್ದಲ್ಲಿ ಕೂಡ ಏನು 1 ಬೈ ಎನ್ ಎಮ್. ಓಕೆ, ಸೊ ಇವಾಗ ಏನಾಗುತ್ತೆ, ಎ ಎಮ್ ಎನ್ ಇಸ್ ಈಕ್ವಲ್ ಟು 1 ಬೈ ಎನ್ ಎಮ್ ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಎನ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎನ್ ಎಮ್. ಓಕೆ, ಸೊ ಈಗ ನಮಗೆ ಏನಂತಂದ್ರೆ ಎ ಎಮ್ ಎನ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಓಕೆ ಇದು ಆಸ್ ಇಟ್ ಈಸ್ ಇರುತ್ತೆ, ಎಲ್ ಸಿ ಎಂ ಅದೇ ಬರುತ್ತೆ, ಮೇಲೆ ನಂಬರ್ ಏನಿದೆನೋ ಅದೇ ಉಳಿಯುತ್ತೆ -1. ಓಕೆ, ಸೊ ಈಗೇನಾಯ್ತು, ಎ ಆಫ್ ಎಮ್ ಎನ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಮ್ ಎನ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎನ್ ಎಮ್. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು. ಎ ಎಮ್ ಎನ್ ಏನು ಉಳಿತು, ಎಮ್ ಎನ್ ಡಿವೈಡೆಡ್ ಬೈ ಎನ್ ಎಮ್ ಉಳಿತು. ಎಮ್ ಎಮ್ ಕ್ಯಾನ್ಸಲ್, ಎನ್ ಎನ್ ಕ್ಯಾನ್ಸಲ್. ಸೊ ಎ ಆಫ್ ಎಮ್ ಎನ್ ಏನ್ ಬಂತು, 1 ಬಂತು. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿತ್ತು, ಅದನ್ನ ನಾವು ಪ್ರೂವ್ ಮಾಡಿದ್ವಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನು ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ ಎಲ್ ಬಿ ಎ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.